18 ಮಾಡುವಂತಹ ಸಿನಿಮಾ ನಮ್ಮ ಫ್ಲರ್ಟ್ ಅಲ್ಲಿ ನೀವು ಬಹುಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದೀರಾ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಖುಷಿ ವಿಷಯ. ನಿಮ್ಮ ಫ್ಲರ್ಟ್ ಜರ್ನಿ ಹೇಗಿತ್ತು? ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಕೂಡ ಹೃದಯಪೂರ್ವಕ ನಮಸ್ಕಾರಗಳು. ಅವರು ಚಂದನ್ ಅವರು ಕತೆ ಹೇಳಿದಾಗಲೇ ಬಜೆಟ್ ಅಂತಂದ್ರು ನನಗೆ. ಇವಾಗ ಗೊತ್ತಾಯ್ತು ಕೃಷ್ಣ ಹೇಳ್ಕೊಟ್ಟಿದ್ದದು ಅಂತ. ಇರಲಿ ಮಾಡೋಣ, ನೆಕ್ಸ್ಟ್ ಮಾಡೋಣ. ಚಂದನ್ ಅವರು ಕತೆ ಹೇಳಿದಾಗ ಓಕೆನಾ, ಅರ್ಥ ಆಗ್ತಿದೆ ಅಲ್ವಾ ನಿಮಗೆ ಅಂದರು. ಅರ್ಥ ಆಗ್ತಿದೆ, ಓಕೆ ಮಾಡ್ಬೋದು, ಓಕೆ ಹಂಗಾರೆ ಮಾಡೋಣ, ಸಿನಿಮಾ ಮಾಡೋಣ. ಎಲ್ಲರೂ ಹೇಳ್ತಾರಲ್ಲ ಇವರು ಮಾಡ್ತಾರೆ ಅಂದ್ಕೊಂಡು ಒಂದಷ್ಟು ದಿನ ಸುಮ್ಮನೆ ಆದರೆ ಒಂದು ಮೆಸೇಜ್ ಬಂತು, ಮುಹೂರ್ತ ಅಂತ. ಸಿನಿಮಾ ಶುರು ಮಾಡೋದು ಓಪನ್ ಮಾಡಿದ್ರೆ ಬಿರಿಯಾನಿ ಮನೆ ಓಪನ್ ಮಾಡ್ತಾ ಇದ್ದೀನಿ, ದಯವಿಟ್ಟು ಬನ್ನಿ ಅದು. ಇದು ಸಿನಿಮಾ ಮೋಸ್ಟ್ಲಿ ಆಮೇಲೆ ಮಾಡ್ಬೋದೇನೋ ಅಂತ ಇನ್ನೊಂದು 6 ತಿಂಗಳು ಬಿಟ್ಟರೆ ಇನ್ನೊಂದು ಮೆಸೇಜ್ ಬಂತು, ಮುಹೂರ್ತ ಅಂತ. ಅವಾಗ ಬಿರಿಯಾನಿ ಮನೆ ಓಪನ್ ಮಾಡ್ತಾ ಇದ್ದೀನಿ ಬನ್ನಿ ಅದು. ಓಯ್ ಸಿನಿಮಾ ಬಿಟ್ಬಿಟ್ಟವಲ್ಲ ಅಣ್ಣ, ಸುಮ್ಮನೆ ಮೆಸೇಜ್ ಹಾಕೊಂಡು ಬಿರಿಯಾನಿ ಮನೆಗೆ ಇನ್ನೇನು ಕಣ ಬಿರಿಯಾನಿ ಸುಮ್ಮನೆ ಅದೇ 3 ಸತಿ ಮೆಸೇಜ್ ಹಾಕ್ದಾಗ ಅನ್ಕೊಂಡೆ ಗುರುವಾರ ಹೋಗ್ಬಿಟ್ಟು ದಯವಿಟ್ಟು ಬಿರಿಯಾನಿಗಾದ್ರೆ ಬೇಡ ಸಿನಿಮಾ ಆದ್ರೆ ಮಾಡೋಣ ಅನ್ಕೊಂಡು ಹೋದ್ರೆ ಮನೆಗೆ ಸ್ಕ್ರಿಪ್ಟು ಒಳಗಡೆ ಹೋಗ್ಬಿಟ್ಟಾರ ಅಣ್ಣ. ಏನೋ ಬರ್ಸಿನಲ್ಲಿ 17 ಸಿನಿಮಾ ಬರಲ್ಲ ಹತ್ಕೊಂಡು ಹೋದ್ರೆ ಇತ್ಕೊಂಡು ಈಗ ಸಿನಿಮಾ ಮಾಡ್ತಾನೆ ಅಂತ ಅನ್ನಿಸ್ತು ನನಗೆ. ನಿಜ ಹೇಳ್ತೀನಿ, ನನಗೆ ನಟನಿಗಿಂತ ಹೆಚ್ಚಾಗಿ ನಿರ್ದೇಶಕನಾಗಿ ತುಂಬಾ ಇಷ್ಟ ಆದ್ರು ನನಗೆ. ಒಬ್ಬ ನಟನಿಗೆ ಏನೆಲ್ಲ ಬೇಕೋ ಅದೆಲ್ಲ ಇದೆ ನನಗೆ ಈ ಸಿನಿಮಾದಲ್ಲಿ. ಅವರು ಗಿರಿ ಚೆನ್ನಾಗಿ ಮಾಡ್ತಾನೆ ಅಂತ ಹೇಳ್ಕೊಳಕ್ಕೆ ನನ್ನ ಹತ್ರ ಒಂದು ಸಿನಿಮಾ ಇದೆ ಅಂತ ಹೇಳೋದ್ರಲ್ಲಿ ನಿಜವಾಗ್ಲೂ 2 ಮಾತಿಲ್ಲ. ಈ ಸಾಂಗ್ನ ಎಡಿಟಿಂಗ್ ಅಲ್ಲಿ ತೋರಿಸಿದಾಗ ಜೀವ ಜೀವ ನೀನೆ ಅಂತ ಸಾಂಗ್ ಬಂತು. ನಾನು ಕೇಳಿ ತುಂಬಾ ತಿಳ್ಕೊಳ್ಳೋದು, ಇದು ಸೀನ್ ಅಲ್ವಾ ಮಾಡಿದ್ದು, ಸಾಂಗ್ ಹೆಂಗಾಯ್ತಿದು ಅಂತ. ಡೈರೆಕ್ಟರ್ ಅಲ್ವಾ ಥಿಂಕ್ ಮಾಡ್ತಾ ಇದ್ದೀನಿ. ಓ ಆಯ್ತಪ್ಪ, ಓಕೆ ಇಷ್ಟು ಮಾಡಿದ್ಮೇಲೆ ಆಯ್ತು ಓಕೆ ಸುಮ್ಮನೆ ಅದು ಟೆನ್ಷನ್ ಆಗ್ಬೇಕಾಗಿದ್ರೆ ಫ್ರೆಂಡ್ಶಿಪ್ ನಾನು ಹಾಡ್ಬೇಕಾ ಅಂತ ಒಂದ್ಸತಿ ಕೆಳಗಿಂದ ಬೆಳ್ಳ ಹೆಂಗೆ ನೀವು ಯಾಕೆ ಮಾಡೋದು ಹಾಡಿಸ್ಬೇಕಾ ಅಂತ ಒಂದ್ಸತಿ ಸೀನ್ ಹಾಡಿಸಿ ನನಗೆ ಹೇಳಿಲ್ಲ ಯಾಕೆಲ್ಲ ಹಾಡಿಸಿದ್ದಾರೆ ಅಂತ. ಒಂದ್ಸತಿ ಹಾಡಿಸಿದ ಮೇಲೆ ಆ ಸೀನ್ ಜೊತೆ ನೋಡಿದಾಗ ಗ್ಲಿಟ್ರ್ ಬಂದ್ಬಿಡ್ತ ಕಣ್ಣಲ್ಲಿ, ಏನೇ ಇಷ್ಟು ಚೆನ್ನಾಗಿದೆ ಅಂತ. ಯಾರು ಹಾಡಿದ್ದು ಅಂದ್ರೆ ಅವಾಗ ಹೇಳಿದ್ದು ನನಗೆ, ಕಿಚ್ಚ ಸುದೀಪ್ ಅವ್ರು ಹಾಡಿದ್ರು ಅಂತ. ನಿಜವಾಗ್ಲೂ ಇದು ಒಂದು ಫ್ರೆಂಡ್ಶಿಪ್ ಆಂಥಮ್ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಸೀನಲ್ಲಿ ಶೂಟ್ ಮಾಡ್ಬೇಕಾದ್ರೆ ಪ್ರತಿ ಸತಿ ಸಾಧು ಸರ್ ಇದ್ದಾರೆ. ನಾಳೆನಾ? ಇಲ್ಲ ನೆಕ್ಸ್ಟ್ ಶೂಟಿಂಗ್ ಮಾಡ್ತಾ ಸಾಧು ಸರ್ ಇದ್ದಾರೆ. ನಾಳೆನಾ? ಇಲ್ಲ. ಮತ್ತೆ ಯಾವತ್ತು? ಇನ್ನೂ 15 ದಿನಕ್ಕೆ ಯಾಕೆ ಇವಾಗ ಹೇಳ್ತಾ ಇದ್ದಾಗ ಈಸ್ ಪ್ರಿಪೇರಿಂಗ್. ಹೆಂಗ್ ಮಾಡ್ಬೇಕು, ಸಾಧುವ್ರ ಜೊತೆ ಹೆಂಗ್ ಮಾಡ್ಬೇಕು, ಶ್ರುತಿಯವ್ರ ಜೊತೆ ಹೆಂಗ್ ಮಾಡ್ಬೇಕು, ಅವಿನಾಶ್ ಜೊತೆ ಹೆಂಗ್ ಮಾಡ್ಬೇಕು ಅಂತ. ಡಬ್ಬಿಂಗ್ ಮಾಡ್ಬೇಕಾದ್ರೆ ಒಂದ್ಸತಿ ಒಂದೇ ಒಂದ್ಸತಿ ಇದು ಹಿಂಗ್ ಮಾಡಿದ್ರೆ ಓಕೆನಾ ಅಂದೆ ಅಷ್ಟೇ. 2 ದಿವಸದಲ್ಲಿ ಆಗೋ ಡಬ್ಬಿಂಗ್ 10 ದಿವಸ ಹಾಕೊಂಡು ರುಬ್ಬಿಟ ಅಣ್ಣ. ಸೊ ಈ ಸ್ಪೂಡ್ ಒಳ್ಳೆ ನಿರ್ದೇಶಕನಾಗಿರುವಂತ ನಮ್ಮ ಚಂದನ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ನಮ್ಗೆ ಒಂದು ಮಾತಿದೆ, ಅನ್ನನೂ ಅಳಿಸಿತ್ತು ನಾಯಿಯು ಹಸ್ದಿತ್ತು ಅಂತ. ಆ ಥರದೊಂದು ಪಾತ್ರ ನಮಗೆ. ನಮ್ಮ ಕೆಲಸನೇ ಆಕ್ಟ್ ಮಾಡುವಂಥದ್ದು, ನಮ್ಮ ಕೆಲಸನೇ ನಿಮ್ಮನ್ನು ಎಂಟರ್ಟೈನ್ ಮಾಡುವಂಥದ್ದು. ಸೊ ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಪ್ರೀತಿಯ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಗಿರೀಶ್ ಅವರೇ. ಚಂದನ್ ಅವರೇ.